ನೈಜ ಕಾರ್ಯಕರ್ತನೊಬ್ಬರು ಈ ಜಿಲ್ಲಾ ಅಧ್ಯಕ್ಷನಾಗ್ತಾನೆ. ನೈಜ ಹಿರಿಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಈ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಅಷ್ಟೇ. ಈ ಜಿಲ್ಲೆಯ ಒಬ್ಬ ನೈಜ, ಕ್ರಿಯಾಶೀಲ, ಸಕ್ರಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಮೊನ್ನೆ ಬಂದವರಲ್ಲ. ನಾನು ಹೇಳಿದ ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳೋದು ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ನೈಜ ಕಾರ್ಯಕರ್ತನೊಬ್ಬ, ಸುಮಾರು ವರ್ಷದಿಂದ ಕಾಂಗ್ರೆಸ್ ಕೆಲಸ ಮಾಡ್ತಂತ ಒಬ್ಬ, ಅದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರ ಅಧ್ಯಕ್ಷರಾಗಿ ಬರಬೇಕು ಅಂತೇಳಿ ನನ್ನ ಅಪೇಕ್ಷೆ. ಅವರು ಏನು ಡ್ರಗ್ ಸೇವಾ, ಇವನು ಎಲ್ಲಿ ಪುರಾವೆ, ಎಲ್ಲಿಂದ ಇವನಿಗೆ ಪುರಾವೆ? ಈ ಮನುಷ್ಯನಿಗೆ ಎಲ್ಲಿಂದ ಪುರಾವೆ? ಯಾರೋ ಸುಳ್ಳು ಸುದ್ದಿ ಅದಕ್ಕೆ ನಾನು ಹೇಳಿದೆ, ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳ್ತಕ್ಕಂಥ ಮಾತು. ಸುಳ್ಳು ಸುದ್ದಿ ಆಡಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ, ಬಹುಶಃ ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳಷ್ಟು ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕೂಡ ಗಾಂಧೀಜಿಯವರ ಕೊಲೆ ಮಾಡಿದವರನ್ನ ನಾವು ವೈಭವೀಕರಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗಾಂಧಿ ಅಂತ ಹೇಳಿದ್ರೆ ಏನು ಅಂತ ಜಗತ್ತಿನ ಅನೇಕ ದೇಶಗಳು ಗಾಂಧೀಜಿಯವರನ್ನ ಪ್ರತಿಮೆಯನ್ನ ಇಟ್ಟು ಅವರಿಗೆ ಗೌರವ ಕೊಟ್ಟಿದೆ. ಇಡೀ ನಮ್ಮ ಭಾರತ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಇವತ್ತು ಅಂತವರನ್ನ ಅವಮಾನ ಮಾಡತಕ್ಕಂಥದ್ದು. ಜವಾಹರ್ಲಾಲ್ ನೆಹರು ಅವರ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಜನರಿಗೆ ಅವರು ಬದುಕು ಎಷ್ಟು ಕಷ್ಟ ಇತ್ತು, ಒಪ್ಪತ್ತಿಗೆ ಊಟಕ್ಕೂ ಕಷ್ಟ ಇದ್ದಂಥ ಇತ್ತು. ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಕ್ಕಂಥ ರೀತಿಯಲ್ಲಿ ಬಿದಿರಿನ ಅನ್ನವನ್ನು ಊಟ ಮಾಡ್ತಕ್ಕಂಥದ್ದು, ಅಮೇರಿಕಂತ ಬರ್ತಕ್ಕಂಥ ಹಾಲಿನ ಹುಡಿಯಿಂದ ಬದುಕತಕ್ಕಂಥ ಒಂದು ಕಾಲ ಇತ್ತು. ಅದು ನಾವು ನೆನಪು ಮಾಡಬೇಕು. 10-15 ಪಟ್ಟಾದಾರರಿರ್ತಕ್ಕಂಥ ಗ್ರಾಮದಲ್ಲಿ ಈಗ ನಾನು ನೋಡಬೇಕು, ನೀವು ಒಂದು ಹಳ್ಳಿಗೆ ಹೋಗಿ 200-300 ಜನ ಪಟ್ಟಾದಾರರು ಒಂದೊಂದು ಗ್ರಾಮದಲ್ಲಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಆ ಪಟ್ಟಾದಾರಿಕೆ ಅಂತಕ್ಕಂಥದ್ದು ಗೇಣಿದಾರರಿಗೆ ಪಟ್ಟಾದಾರಿಕೆ ಸಿಕ್ಕಿರ್ತಕ್ಕಂಥದ್ದು ಭೂ ಮಸೂದೆ ಕಾನೂನು ಒಂದು ಪ್ರಗತಿಪರ ಕಾರ್ಯಕ್ರಮ ಅಥವಾ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು 5 ಸೆನ್ಸ್ ಜಾಗ, ಅದು ಸಹ ಪಟ್ಟಾದಾರರಾದರು. ಅವರು ಕೂಡ ಬಗುರುಗೂ ಸಾಗಲಿ ಭೂಮಿ ಸಿಕ್ಕಿದ ಅವರು ಕೂಡ ಪಟ್ಟಾದಾರರಾದರು. ಬೇರೆ ಬೇರೆ ದರ್ಖಾಸ್ತು ಕೊಡುವಂಥ ಕಾರ್ಯಕ್ರಮ ದುರ್ಬಲವಾಗಿದೆ, ಅದಕ್ಕೂ ಪಟ್ಟಾದಾರರಾದರು. 10-15 ಜನ ಪಟ್ಟಾದಾರ ಗ್ರಾಮದಲ್ಲಿ ಇನ್ನು 200-300 ಜನ ಪಟ್ಟಾದಾರ. ಈ ಜಿಲ್ಲೆ ಒಂದು ಸಾಮಾಜಿಕ ಬದಲಾವಣೆ ಆಗಿದ್ದರೆ ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಕುಟುಂಬ ಮತ್ತು ನೆಹರು ಕುಟುಂಬ, ಆ ನಾಯಕತ್ವ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬರು ಮಾತಾಡ್ತಿದ್ರೆ ನಮಗೆ ನೋವಾಗ್ತಿರ್ಲಿಲ್ಲ. ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ, ಸಾಮಾಜಿಕ ನ್ಯಾಯದ ವಂಚಿತರಾದ ಜನರ ಪರವಾಗಿ ಕೆಲಸ ಮಾಡಿದಂಥ ಈ ನೆಹರು ಕುಟುಂಬದ ಮೇಲೆ, ಈ ಸಮಾಜದಲ್ಲಿ ಇರ್ತಕ್ಕಂಥ ಮುಗ್ಧ ಮೀನುಗಾರರ ಕುಟುಂಬಕ್ಕೆ ಬಹುಶಃ ಅವರನ್ನು ಪ್ರಚೋದಿಸ್ತಕ್ಕಂಥ ಕೆಲಸಗಳು ಪ್ರತಿಯೊಂದು ಸಂದರ್ಭದಲ್ಲಿ ಆಗ್ತಾ ಇತ್ತು. ನಂತರ ದಿವಸದಲ್ಲಿ ಅವರು ತಿಳುವಳಿಕೆಯನ್ನು ಮೂಡಿಸಿ ಇವತ್ತು ಈ ಜಿಲ್ಲೆ ಗಲಾಟೆ ಘರ್ಷಣೆಯಲ್ಲೇ ದೂರ ಇದ್ದಾರೆ ಅಂತೇಳಿ ನೆನಪು ಮಾಡುವ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ, ಬಹುಶಃ ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳಷ್ಟು ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕೂಡ ಕಾಂಗ್ರೆಸ್ ಕುಟುಂಬದ ಸದಸ್ಯರು ಇದನ್ನು ಪ್ರತಿಭಟಿಸಬೇಕಾದ ಅನಿವಾರ್ಯ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಅವರೊಂದು ಮಾತನ್ನು ಹೇಳ್ತಾರೆ, ಅದು ಬಹುಶಃ ಸುಳ್ಳು ಸುದ್ದಿಗಳನ್ನು ಆಡಿಸ್ತಕ್ಕಂಥದ್ದು. ಇದು ಅವರ ಜಾಯಮಾನ ಆಗಿರ್ತಕ್ಕಂಥದ್ದು. ಅವರು ಏನು ಡ್ರಗ್ ಸೇವಾ, ಇವನು ಎಲ್ಲಿ ಪುರಾವೆ, ಎಲ್ಲಿಂದ ಇವನಿಗೆ ಪುರಾವೆ? ಈ ಮನುಷ್ಯನಿಗೆ ಎಲ್ಲಿಂದ ಪುರಾವೆ? ಯಾರೋ ಸುಳ್ಳು ಸುದ್ದಿ ಅದಕ್ಕೆ ನಾನು ಹೇಳಿದೆ, ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳ್ತಕ್ಕಂಥ ಮಾತು. ಸುಳ್ಳು ಸುದ್ದಿ ಆಡಿಸ್ತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ. ನನ್ನ ಬುದ್ಧಿಜೀವಿಗಳು ಒಂದು ಮಾತನ್ನು ಹೇಳ್ತಾರೆ, ಅಪೇನಿಕದ ದೊಡ್ಡ ಅಮಲು ಧರ್ಮದ ಅಮಲು, ಧರ್ಮದ ಹೆಸರ ಮೇಲೆ ಪ್ರಚೋದನೆ ಮಾಡ್ತಕ್ಕಂಥ ಅಮಲು ಬಹಳ ದೊಡ್ಡದು ಅಂತ. ಇವನ ತಲೆಯಲ್ಲಿ ಇರ್ತಕ್ಕಂಥ ಅಮಲು ಬಹುಶಃ ಅವನ ಡ್ರಗ್ ಅಮಲಿಗಿಂತಲೂ ದೊಡ್ಡ ಅಮಲನ್ನ ಅವನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲಿವರೆಗೆ ಮಾತಾಡಿದರೆ ಅದಕ್ಕೂ ಒಂದು ಮತೀಯ ಬಣ್ಣವನ್ನು ಕಟ್ಟುವಂತನಿದೆ. ಬಾಬರಿ ಮಸೀದಿ ಧ್ವಂಸ ಮಾಡಿದ ರೀತಿಯಲ್ಲಿ ನೆಹರು ಕುಟುಂಬವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಕಠಿಣ ಶಬ್ದದಲ್ಲಿ ಟೀಕೆ ಮಾಡಬೇಕಾದರೆ ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಹಿಂಸೆ ಧ್ವಂಸ ಮಾಡುದು ಬಿಡು, ನೀನು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮುಟ್ಟಿದವಳು, ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಫಲಿತಾಂಶ ನಿನ್ನ ಕಣ್ಣ ಮುಂದೆ ಸಿಗುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ನಿನಗೆ ಬಹಳ
ಸಂದರ್ಭೋಚಿತವಾಗಿ ನಾನು ಮಾತಾಡ್ತಿದ್ದೇನೆ. ಕೆಲವು ವಿಷಯಗಳು ಇವತ್ತು ನಾನು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಯವರ ಭಾಷಣದ ತುಡುಗನ್ನು ಕೋಟ್ ಮಾಡ್ತಾರೆ. ಒಂದು ಕಡೆ ಚಿನ್ನವನ್ನು ಹಾಕಿದ್ರೆ ಅದು ಇದು, ಒಂದು ಕಡೆ ಬಟಾಟೆಯನ್ನು ಹಾಕಿದ್ರೆ ಹಾಲು ಹಾಕಿದ್ರೆ ಚಿನ್ನ ಬರ್ತದೆ ಅಂತ ಹೇಳಿ ಮೋದಿಯವರು ಒಂದು ಭಾಷಣ ಮಾಡಿದ್ದನ್ನು ರಾಹುಲ್ ಗಾಂಧಿಯವರು ಕೋಟ್ ಮಾಡ್ತಾರೆ. ಅದೇ ಕೋಟನ್ನು ಇಟ್ಕೊಂಡು ಪಪ್ಪು ಅನ್ನುವಂಥ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಎಷ್ಟು ದೊಡ್ಡ ರೀತಿಯಲ್ಲಿ ಅದು ಜನರಿಗೆ, ಅವರು ಮೋದಿಯವರ ಭಾಷಣವನ್ನು ಕೋಟ್ ಮಾಡಿದರು. ನಾನು ಇವತ್ತು ನೋಡ್ತಾ ಇದ್ದೇನೆ, ಒಬ್ಬರು JDSನ ಪ್ರಮುಖ ಮುಖಂಡರೊಬ್ಬರು, ನಾನು ಅವ್ರ ಹಿರಿಯರು, ಅವರ ಹೆಸರು ಹೇಳುದು ಅವರು ಏನು ಹೇಳಿದ್ರು ಅಂತ ಹೇಳೋದನ್ನು ಒಂದು ಸಾರಿ ಸಿದ್ದರಾಮಯ್ಯರು ಕೋಟ್ ಮಾಡ್ತಾರೆ. ಮುಂದಿನ ಜನ್ಮ ಇದ್ದರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು BJPಯ ಜೊತೆ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ. ಈಗ ಯಾರು ಅದನ್ನು ಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯವರು ಈ ಮಾತನ್ನು ಹೇಳಿದ್ದಾರೆ ಅಂತೇಳಿ. ಈ ರೀತಿ ಅಪಪ್ರಚಾರ, ಕೇವಲ ರ್ಯಾಡಿಕಲ್ಸ್ ಅನ್ನೇ ಬೆಳೆಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಒಬ್ಬ ಯಶ್ಪಾಲ್ ಸುವರ್ಣ ಅಲ್ಲ, ಇವತ್ತು ಅನೇಕ ಜನ ಅವರಿಗೆ ರ್ಯಾಡಿಕಲ್ಸ್ ಆಗಿ ಇವತ್ತು ಯಾರು ಗುರುತಿಸ್ಕೊಂಡಂಥವ್ರ ಅವಕಾಶಗಳು, ಬಹುಶಃ ಮುಂದಿನ ಚುನಾವಣೆ ಅವಕಾಶ ಏನಂತ ಹೇಳಿದ್ರೆ ಈ ಸ್ಟೇಟ್ಮೆಂಟಿನ ಮೇಲೆ ಅವರಿಗೆ ಅವಕಾಶಗಳು. ಯಾರು ರ್ಯಾಡಿಕಲ್ಸ್ ಇದ್ದಾರೆ ಅವರನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಈ BJPನ ನೇತೃತ್ವ ಮಾಡ್ತಾ ಇದೆ ಅಂತ ಹೇಳೋದನ್ನ ನಾನು ಇವತ್ತು ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಮುಖಂಡರು ಕೂಡ ಏನೇನು ಮಾತಾಡ್ತಾರೆ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿಗೆ ಆಗಿದೆ. ಇವರಿಗೆ ರಾಜಕೀಯವಾಗಿ ಮತೀಯ ಭಾವನೆಯನ್ನು ಕೆರಳಿಸಿ ರಾಜಕೀಯ ಲಾಭವನ್ನು ಪಡೆದಂಥವ್ರು ನನಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಎನ್ನುವಂಥ ಲಕ್ಷಣ ಬಂದಾಗ ಈ ಹೇಳಿಕೆಗಳು ಜಾಸ್ತಿ ಆಗಿತ್ತು. ಮೊನ್ನೆ ಚಿಕ್ಕಮಗಳೂರಿನ ಶಾಸಕರಾದಂಥ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಬಹುಶಃ ಅವರ ತಲೆಯಲ್ಲಿ ಅವರೇ ಬುದ್ಧಿಜೀವಿ ಅಂತೇಳಿ, ಉಳಿದವರು ದಡ್ರು ಅಂತ. ನಾನು ಹೇಳ್ತಕ್ಕದ್ದು ಹಾಗೆಲ್ಲ ಹೀಗೆ ಅಂತ ಹೇಳ್ತಾರೆ. ಇವತ್ತು ನಮಗೂ ಕೂಡ ನಾವು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ವಿನಂತಿ ಮಾಡಿ, ನಮ್ಮ ಕಾರ್ಯಕರ್ತರು ಅವರು ಬುದ್ಧಿವಂತರನ್ನು ನಾವು ಒಪ್ಪಿಕೊಳ್ಳೋಣ, ನಾವು ದಡ್ಡರಾಗುವುದು ಬೇಡ. ಅವರು ಬುದ್ಧಿವಂತರನ್ನು ಒಪ್ಪಿಕೊಳ್ಳೋಣ, ದಡ್ಡರಾಗುವುದು ಬೇಡ ಅಂತಕ್ಕಂಥ ಮಾತನ್ನು ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ. ಖಂಡಿತವಾಗಿ ಇದನ್ನು ನಾವು ಎಲ್ಲರೂ ಕೂಡ ಒಕ್ಕೊರಲಿಂದ ಖಂಡಿಸ್ತೇವೆ. ಇಂಥ ಹೇಳಿಕೆಗಳು ಯಾರು ಮಾಡಿದ್ದಾರೆ ಅಂತ ಶಾಸಕರು, ಅವರು ಶಾಸಕರಾಗಿ ಅರ್ಹರಲ್ಲ ಅನ್ನುವಂಥ ಮಾತನ್ನು ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಅವರ ಶಾಸನ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಶಾಸನ ಸಭೆ ಸದಸ್ಯತ್ವವನ್ನು ವಿಧಾನಸಭೆ ಸದಸ್ಯರು ರದ್ದು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮತ್ತು ಅವರನ್ನ ಬಂಧಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಗಾಂಧೀಜಿಯವರ ಕೊಲೆ ಮಾಡಿದವರನ್ನ ನಾವು ವೈಭವೀಕರಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗಾಂಧಿ ಅಂತ ಹೇಳಿದ್ರೆ ಏನು ಅಂತ ಜಗತ್ತಿನ ಅನೇಕ ದೇಶಗಳು ಗಾಂಧೀಜಿಯವರನ್ನ ಪ್ರತಿಮೆಯನ್ನ ಇಟ್ಟು ಅವರಿಗೆ ಗೌರವ ಕೊಟ್ಟಿದೆ. ಇಡೀ ನಮ್ಮ ಭಾರತ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಇವತ್ತು ಅಂಥವ್ರ ನಾಮವನ್ನು ಮಾಡತಕ್ಕಂಥದ್ದು. ಜವಾಹರ್ಲಾಲ್ ನೆಹರು ಅವರ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಜನರಿಗೆ ನೋಡಿ, ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥವ್ರು ಬೇರೆ, ನಾಯಕರು ಬೇರೆ. ಅದಕ್ಕಿಂತಲೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ 4 ದಿವಸ ಜೈಲಿಗೆ ಓದಿರ್ತಕ್ಕಂಥ ವ್ಯಕ್ತಿಯನ್ನ ಟೀಕೆ ಮಾಡ್ತಕ್ಕಂಥ ಯಾರಿದ್ದಾರೆ ಅವನನ್ನು ನಾವು ಖಂಡಿತವಾಗಿ ನಾವು ಅವನಿಗೆ ಗೌರವ ಕೊಡುದಿಲ್ಲ. ನೀವು ಕೊಡ್ತೀರಾ ಬಿಡ್ತೀರಾ ನಮ್ಗೂ ಮುಖ್ಯ ಅಲ್ಲ. ಹಾಗಿದ್ರೆ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಲ್ಲ. ಈ ನಿಮಗೆ ಹೇಳ್ತೇನೆ, ನಾನು ಫಕೀರ, ನಾನು ಜೋಲ ಪಕಡಿಗೆ ಜಾತಿ ಅಂತ ಹೇಳಿದ ದೇಶದ ಬಗ್ಗೆ ಅವ್ರ ಚಿಂತನೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. BJP ಅವರು ಹೇಳುದಲ್ಲ, ಯಾರು ದೇಶವನ್ನ ಪ್ರೀತಿ ಮಾಡ್ತಾರೆ ಅವರು ನಾನು ಈ ದೇಶ ಹುಟ್ಟಿದ್ದೇ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳು ಇದ್ದಾರೆ. ಅದು ಅವರ ಹೇಳಿಕೆ, ಅವರು ಹೇಳಿರ್ತಕ್ಕಂಥದ್ದು. ನೈಜ ಕಾರ್ಯಕರ್ತನೊಬ್ಬರು ಈ ಜಿಲ್ಲಾ ಅಧ್ಯಕ್ಷನಾಗ್ತಾನೆ. ನೈಜ ಹಿರಿಯ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು ಈ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಅಷ್ಟೇ. ಈ ಜಿಲ್ಲೆಯ ಒಬ್ಬ ನೈಜ, ಕ್ರಿಯಾಶೀಲ, ಸಕ್ರಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮೊನ್ನೆ ಬಂದವರಲ್ಲ. ನಾನು ಹೇಳಿದ ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳೋದು ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ನೈಜ ಕಾರ್ಯಕರ್ತನೊಬ್ಬ, ಸುಮಾರು ವರ್ಷದಿಂದ ಕಾಂಗ್ರೆಸ್ ಕೆಲಸ ಮಾಡ್ತಂತ
ಅದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರು ಅಧ್ಯಕ್ಷರಾಗಿ ಬರಬೇಕು ಅಂತೇಳಿ ನನ್ನ ಅಪೇಕ್ಷೆ. ನೋಡಿ, ಅದು ಬೇರೆ ವಿಚಾರ, ಯಾವುದು ಬೇರೆ. ನೋಡಿ, ಹಿರಿಯ ಸಾಮಾನ್ಯ ಕಾರ್ಯಕರ್ತ, ನಾನು ಅಧಿಕಾರದಲ್ಲಿ ಇದ್ದವನು, ಸಾಮಾನ್ಯ ಕಾರ್ಯಕರ್ತರ ಒಬ್ಬ ಆಗಬೇಕು ಅನ್ನೋ ನನ್ನ ಅಪೇಕ್ಷೆ. ನೋಡಿ, ಅದನ್ನು ಅರ್ಥ ಮಾಡಿಕೊಳ್ಳ, ನಾನು ಮತ್ತೆ ಮುಂದಕ್ಕೆ ಹೇಳೋದಿಲ್ಲ. ನೋಡಿ, ಅದು ಅವರವರ, ನೋಡಿ, ಕೆಲವು ಸಾರಿ ಅಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ, ನಮ್ಮ ಬಗ್ಗೆ ಅಭಿಮಾನ, ನಾನು ಅವರ ನೋವು ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ನನ್ನ ಅಪೇಕ್ಷೆ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಕ್ರಿಯಾಶೀಲ, ಪ್ರಾಮಾಣಿಕ, ನೈಜ ಕಾರ್ಯಕರ್ತನೊಬ್ಬ, ಸಾಮಾನ್ಯ ಕಾರ್ಯಕರ್ತ, ಅದು ವಾಕ್ಯ, ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಒಂದು ಜಿಲ್ಲಾಧ್ಯಕ್ಷರಾಗಿ ಬರಬೇಕು ನನ್ನ ಆಸೆ. ನೀವು ನೋಡಿ, ನಾನು ಹೇಳಿದ್ದೇನೆ, ನೈಜ ಸಾಮಾನ್ಯ ಕಾರ್ಯಕರ್ತನೊಬ್ಬ ಬರಬೇಕು ನನ್ನ ಆಸೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.